ಸ್ನೇಹಿತರೆ ನಮಸ್ಕಾರ. ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದಾರೆ. 100% ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದಾರೆ. ಈ ಮಾತನ್ನು ನಾವು ಹೇಳ್ತಾ ಇರೋದಲ್ಲ, ಸ್ವತಃ ಪೊಲೀಸ್ ಅಧಿಕಾರಿಗಳೇ ಹೇಳ್ತಿರುವಂಥ ಮಾತುಗಳು. ಯಾಕೆ ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದಾರೆ? ಹೌದ್ರಿ, ದರ್ಶನ್ ಮಾನಸಿಕವಾಗಿ ಕುಗ್ಗದೆ ಇನ್ನೇನಾಗುತ್ತೆ? ಎಷ್ಟು ಟೈಮ್ ಆಯ್ತೇಳಿ ಜೈಲು ಸೇರಿ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಶಾಕು, 1 ವರ್ಷ ಬೇಲ್ ಅಪ್ಲಿಕೇಶನ್ ಹಾಕಂಗೆ ಇಲ್ಲ. ಯಾವಾಗ ಇಂಥದ್ದೊಂದು ಆದೇಶ ಬಂತೋ ದರ್ಶನ್ ಅಸಲಿಸ್ ಕುಗ್ಗಿ ಹೋಗಿದ್ದಾರೆ, ಕುಸಿದು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ಮಾತನ್ನು, ಈ ಆದೇಶವನ್ನು ಕೇಳಿದ ಬಳಿಕ ದರ್ಶನ್ ಅವ್ರಿಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಒಂದು ಕಡೆ ದರ್ಶನ್ಗೆ ಆ್ಯನಿವರ್ಸರಿಯ ಸಂಭ್ರಮ, ಮತ್ತೊಂದು ಕಡೆ ಜೈಲು ವಾಸದ ಶಿಕ್ಷೆ. ಇದೆರಡೂ ಕೂಡ ಒಂದು ರೀತಿಯಲ್ಲಿ ದರ್ಶನನ್ನು ಮಾನಸಿಕವಾಗಿ ಮತ್ತಷ್ಟು ಬಳಲಿ ಬೆಂಡಾಗುವಂತೆ ಮಾಡಿದೆ. ಈ ನಡುವೆ ದರ್ಶನ್ ಅವರ ಪತ್ನಿ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಅಟ್ಲೀಸ್ಟ್ ಮಾತನಾಡೋದಕ್ಕೊಂದು ಅವಕಾಶವನ್ನು ಕೊಡಿ, ಸ್ವಲ್ಪ ಹೊತ್ತು ಜಾಸ್ತಿ ಮಾಡಿಕೊಡಿ ಎನ್ನುವಂಥ ಮನವಿಯನ್ನು ಈಗಾಗಲೇ ಅಲೋಕ್ ಕುಮಾರ್ಗೆ ಮಾಡಿದರು. ಅದರ ಜೊತೆಗೆ ಅಲೋಕ್ ಕುಮಾರ್ ಅವರು ಕೂಡ ದರ್ಶನ್ ಅವರನ್ನು ಭೇಟಿ ಮಾಡಿದರು. ಭೇಟಿ ಮಾಡಿ ಜೈಲಿನ ಒಳಗಡೆ ಇರುವಂತಹ ಸ್ಥಿತಿಗತಿಯ ಬಗ್ಗೆಯೂ ಕೂಡ ಅವರಿಂದ ಮಾಹಿತಿಯನ್ನು ಪಡೆದಿದ್ದರು. ಆ ಸಂದರ್ಭದಲ್ಲಿ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕೆ, ಹೇಗಿದ್ದಾರೆ ದರ್ಶನ್? ಜೈಲಿನ ಒಳಗಡೆ ದರ್ಶನ್ ಅವರ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೊಂದು ಹಿನ್ನಡೆಯನ್ನು ಅನುಭವಿಸಿದ್ರು. ಇತ್ತೀಚೆಗೆ ದರ್ಶನ್ ಜಾಮೀನಿಗಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು, ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಇಲ್ಲಿ ಆ ಅರ್ಜಿ ಪುರಸ್ಕೃತ ಆಗಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಒಂದು ಶಾಕನ್ನು ಕೊಡ್ತು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಟ್ರಯಲ್ ವಿಳಂಬ ಆಗ್ತಿದೆ, ಜೈಲಿನಲ್ಲಿ ಹಿಂಸೆ ಆಗ್ತಿದೆ, ಸಹ ಕೈದಿಗಳಿಂದ ಬೆದರಿಕೆ ಮತ್ತು ಜಾಮೀನು ಕೊಡಬೇಕು ನೀವು ಅನ್ನುವಂತಹ ಮನವಿಯನ್ನು ಮಾಡಿದರು. ಆದರೆ ಈ ಅರ್ಜಿಯನ್ನು ಕೈಗೆತ್ತಿಕೊಂಡಂಥ ಸುಪ್ರೀಂ ಕೋರ್ಟು ಕಾರಾಗೃಹ ಇಲಾಖೆ ವರದಿ ನೀಡುವಂತೆ ಸೂಚನೆಯನ್ನು ಕೊಡಿತು. ಸೊ ದಟ್ ಇಲಾಖೆಯಿಂದ ವರದಿನೂ ಕೂಡ ಬಂತು. ಹಾಗೆಯೇ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ನ್ಯಾಯಾಧೀಶರು, ಇಲ್ಲ ನೀವು 1 ವರ್ಷ ಬೇಲ್ ಅಪ್ಲಿಕೇಶನ್ ಹಾಕಂಗಿಲ್ಲ, ಹಾಗೆಯೇ ಬೇಗ ಈ ಟ್ರಯಲ್ಗಳು ಕೂಡ, ವಿಚಾರಣೆಗಳು ಕೂಡ ನಡೀತದೆ, ಸಾಕ್ಷಿಗಳದು, ಡೋಂಟ್ ವರಿ ಅಂತಲೂ ಕೂಡ ಹೇಳಿ 1 ವರ್ಷ ಜೈಲು ಒಳಗಡೆ ಇರಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸ್ತಾರೆ. ಯಾವಾಗ ಈ ಆದೇಶ ಪತ್ರ ದರ್ಶನ್ ಅವರ ಕೈಯನ್ನು ಸೇರುತ್ತೋ ಅದಾದ ತಕ್ಷಣ ದರ್ಶನ್ ಅಕ್ಷರಶಃ ಕುಸಿದು ಕೂತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ ಮಾನಸಿಕವಾಗಿ ಕೂಗ್ಬಿಟ್ಟಿದ್ದಾರೆ. ಕಾರಾಗೃಹ ಇಲಾಖೆ ನೀಡಿದಂಥ ದಾಖಲೆಗಳನ್ನು ಎಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ ಪರಿಶೀಲನೆ ಮಾಡಿ ಈ ಆದೇಶವನ್ನು ಕೊಟ್ಟಂಥ ಕಾರಣಕ್ಕೋಸ್ಕರ ಈಗ ದರ್ಶನ್ಗೆ ಬೇರೆ ಯಾವುದೇ ಆಪ್ಷನ್ ಇರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಅಲ್ಲದೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ವಿವಾಹ ವಾರ್ಷಿಕೋತ್ಸವ ಮತ್ತೊಂದು ಕಡೆ, ಈ ಸಂಭ್ರಮವನ್ನು ಕೂಡ ಇವರು ಆಚರಿಸೋದಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ವರ್ಷ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಿದರು, ಬಟ್ ಈ ವರ್ಷ ಸೆಲೆಬ್ರೇಟ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಜೈಲಿನ ಒಳಗಡೆ ಇದ್ದಾರೆ. ಈಗ ಅದಕ್ಕೋಸ್ಕರ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದರು. ಈ ನಡುವೆ ಮತ್ತೊಂದು ಸುದ್ದಿಯೂ ಕೂಡ ಹರಿದಾಡಿತ್ತು. ಅದು ದರ್ಶನ್ ಅವರು ಜೀವವನ್ನು ತೆಗೆದುಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ ಜೈಲಿನ ಒಳಗಡೆ ಅನ್ನುವಂಥ ಸುದ್ದಿ. ನಂತರ ಇದು ವದಂತಿ, ಇದು ಸತ್ಯಕ್ಕೆ ದೂರವಾದಂಥದ್ದು ಅನ್ನೋದು ಕ್ಲಿಯರ್ ಆಯಿತು. ಆ ರೀತಿ ಏನೂ ಕೂಡ ಆಗಲಿಲ್ಲ ಅನ್ನೋದನ್ನು ಅಲ್ಲಿನ ಅಧಿಕಾರಿಗಳೇ ಸ್ಪಷ್ಟವಾಗಿ ಹೇಳಿದರು. ಹಾಗಾದ ಮಾತ್ರಕ್ಕೆ ಮಾನಸಿಕವಾಗಿ ದರ್ಶನ್ ಕುಗ್ಗಿಲ್ವ ಅಂತೇಳಿ ಕೇಳಿದರೆ 100ಕ್ಕೆ 100 ಕುಗ್ಗಿದ್ದಾರೆ. ಕೇವಲ ಕುಗ್ಗಿರೋದು ಮಾತ್ರವಲ್ಲ, ಒಂದು ರೀತಿಯಲ್ಲಿ ಯಾಕಪ್ಪ ಬೇಕು ಈ ಬದುಕು ಅನ್ನೋ ರೀತಿಯಲ್ಲೂ ಕೂಡ ನಿರ್ಧಾರವನ್ನು ಮಾಡಿರಬಹುದು ಅನ್ನೋದು ಕೂಡ ಸತ್ಯ. ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 23 ವರ್ಷಗಳಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಕಾರಾಗೃಹ DGP ಆಗಿರುವಂಥ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ನಮಗೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳೋದಕ್ಕೆ ಒಂದಷ್ಟು ಸಮಯಾವಕಾಶವನ್ನು ಮಾಡಿಕೊಡಿ ಜೈಲಲ್ಲೇ ಎನ್ನುವಂತಹ ಮನವಿಯನ್ನು ಇಟ್ಟಿದ್ದರು. ಇದಕ್ಕೆ ಪೂರಕವಾಗಿ ದರ್ಶನ್ ಅವರು ಕೂಡ ಅಲೋಕ್ ಕುಮಾರ್ ಅವರ ಬಳಿ ಮನವಿಯನ್ನು ಇಟ್ಟಿದ್ದರು. ಈ ಮನವಿಯನ್ನು ಸ್ವೀಕರಿಸಿದಂಥ ಅಲೋಕ್ ಕುಮಾರ್ ಅವರು ಓಕೆ ಅಂತಲೂ ಕೂಡ ಹೇಳಿದರು. ವಿಜಯಲಕ್ಷ್ಮಿ ಅವರು ನನ್ನನ್ನು ಭೇಟಿ ಮಾಡಿದರು, ಆ್ಯನಿವರ್ಸರಿಗೆ ಇದೆ ಮೇ 19ಕ್ಕೆ, ಅವತ್ತು ಸ್ವಲ್ಪ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಯಾಕೆಂದರೆ ಸುಪ್ರೀಂ ಕೋರ್ಟು ಜಾಮೀನು ಕ್ಯಾನ್ಸಲ್ ಆಗಿದ್ದರಿಂದ ಮನಸ್ಸಿಗೆ ತುಂಬಾ ಹಂಚಿಕೊಂಡಿದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿ ಅವರು ನನಗೊಂದು ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ, ಹಾಗೆ ದರ್ಶನ್ ಅವರು ಕೂಡ ಕೊಟ್ಟಿದ್ದಾರೆ. ಈ ಕಾರಣಕ್ಕೆ ನಾವೊಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಅಲೋಕ್ ಕುಮಾರ್ ಹೇಳಿದರು. ಇದಾದ ಬಳಿಕ ಜೈಲಿನಲ್ಲಿರುವಂತಹ ಕೈದಿಗಳ, ಆರೋಪಿಗಳ ಮನಸ್ಥಿತಿ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಕೆಲವು ಅವಕಾಶಗಳನ್ನು ಕೊಡಬೇಕಾಗುತ್ತೆ. ಜೈಲಿನಲ್ಲಿ ಇರೋರಿಗೆ ಆರೋಗ್ಯವನ್ನು ಕಾಪಾಡೋದು ತುಂಬಾ ಮುಖ್ಯ. ಯಾರದೆಲ್ಲ ಒಳ್ಳೆಯ ನಡತೆ ಇರ್ತದೆ ಅಂಥವರ ಮಕ್ಕಳಿಗೆ ಭೇಟಿ ಮಾಡಿಸೋದು, ವಯಸ್ಸಾದ ತಂದೆ ತಾಯಿಯನ್ನು ಭೇಟಿ ಮಾಡಿಸುವಂಥದ್ದು,
ಪತ್ನಿ ಗರ್ಭಿಣಿಯಾಗಿದ್ದರೆ ಅವರನ್ನು ಭೇಟಿ ಮಾಡಿಸೋದು, ಇಂತಹ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ. ಅಲ್ಲಿರುವಂತಹ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಚೆನ್ನಾಗಿರಬೇಕು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ ನಾವು ಅನ್ನುವಂಥದ್ದನ್ನು ಅಲೋಕ್ ಕುಮಾರ್ ಹೇಳಿದರು. ಇನ್ನು ಅಲೋಕ್ ಕುಮಾರ್ ಅವರು ದರ್ಶನ್ ಅವರನ್ನು ಕೂಡ ಇತ್ತೀಚೆಗೆ ಭೇಟಿಯನ್ನು ಮಾಡಿದರು. 15ನೇ ತಾರೀಕು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಪ್ರಿವ್ಯೂ ಮೀಟಿಂಗನ್ನು ಅಲೋಕ್ ಕುಮಾರ್ ಅವರು ತೆಗೆದುಕೊಂಡಿದ್ದರು. ಈ ಮೀಟಿಂಗ್ನಲ್ಲಿ 1 ಗಂಟೆ ಜೈಲಿನಲ್ಲಿರೋರ ಅಭಿಪ್ರಾಯವನ್ನು ಕೇಳೋದಕ್ಕೆ ನಾನು ಹೋಗಿದ್ದೆ. ಈ ವೇಳೆ ದರ್ಶನ್ ಅವರನ್ನು ಕೂಡ ಭೇಟಿ ಮಾಡಿದ್ದೀನಿ. ಅವರು ಅಂತಹ ಏನು ಸಮಸ್ಯೆ ಹೇಳ್ಕೊಂಡಿಲ್ಲ, ಆದರೆ ಭೇಟಿ ಮಾಡೋದಕ್ಕೆ ಅವಕಾಶ ಇದ್ದರೆ ಒಳ್ಳೆಯದು ಅಂತೇಳಿ ಹೇಳಿದರು ಅಂತಲೂ ಕೂಡ ಹೇಳಿದರು. ಅದಕ್ಕೆ ನಾನು ಈ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತಲೂ ಕೂಡ ಹೇಳಿದೆ. ಅಲ್ಲದೆ ಬೇರೆ ಸಹಚರರೊಂದಿಗೆ ಮಾತನಾಡೋದಕ್ಕೆ ಹೆಚ್ಚು ಸಮಯ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಮೊದಲು 60 ನಿಮಿಷ ಇತ್ತು, ಈಗ 75 ನಿಮಿಷಕ್ಕೆ ಏರಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅಂತಲೂ ಕೂಡ ಅಲೋಕ್ ಕುಮಾರ್ ಹೇಳಿದರು. ಬಟ್ ಒಂದು ಕ್ಲಿಯರಾಗಿ ಇಲ್ಲಿ ಅರ್ಥ ಆಗುತ್ತೆ, ಏನೋ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ ಅನ್ನೋದು. ಮಾನಸಿಕವಾಗಿ ಕುಗ್ಗದೆ ಇನ್ನೇನು ರೀ, ಎಷ್ಟು ಟೈಮ್ ಆಯ್ತು ಹೇಳಿ. ರಾಜನಂತೆ ಬದುಕ್ತಿದ್ದಂಥ ದರ್ಶನ್ ಅವರು ಇವತ್ತು ಒಂದು ರೀತಿಯಲ್ಲಿ ಕೈದಿಯಾಗಿ ಜೈಲಿನಲ್ಲಿ ಇರುವಂತಹ ಜೈಲಿನ ದಿನಗಳನ್ನು ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆ ಎದುರು ಅದೇ, ಮಧ್ಯಾಹ್ನ ಎದುರು ಅದೇ, ಸಂಜೆ ಎದುರು ಕೂಡ ಅದೇ, ಏನೂ ಕೂಡ ಬದಲಾವಣೆ ಇಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ನರಕವನ್ನು ನೋಡ್ತಾ ಇದ್ದಾರೆ. ಇನ್ನು ಕೆಲವರಂತೂ ಸಹಜವಾಗಿ ಜೈಲಿಗೆ ಹೋದ ಬಳಿಕ ಬದಲಾವಣೆ ಆಗೋರನ್ನು ಕೂಡ ನೋಡಿದ್ದೀವಿ, ಇನ್ನಷ್ಟು ವೀಕ್ ಆಗೋರನ್ನು ಕೂಡ ನೋಡಿದ್ದೀವಿ. ಜೊತೆಗೆ ಮಾನಸಿಕವಾಗಿ ಕೆಟ್ಟ ಪರಿಣಾಮಗಳು ಕೆಲವರ ಮೇಲೆ ಆಗುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಿದ್ದೀವಿ. ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಆಗ್ತಿದೆ. ನಿರಂತರವಾಗಿ 2 ವರ್ಷ ಹೆಚ್ಚು ಕಡಿಮೆ ಜೈಲು ಅಂತ ಹೇಳಿದ್ರೆ ಯಾವ ಮನುಷ್ಯ ತಾನೇ ತಡ್ಕೊಳ್ಳೋಕೆ ಸಾಧ್ಯ ಹೇಳಿ. ಅದೇ ರೀತಿ ಪರಿಸ್ಥಿತಿ ದರ್ಶನ್ಗೂ ಕೂಡ ಈಗ ಆಗಿರ್ಬೋದು. ಆ ಕಾರಣಕ್ಕೋಸ್ಕರ ದರ್ಶನ್ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಭಾರಿ ಹಿಂಸೆಯನ್ನು ಅನುಭವಿಸ್ತಿರ್ಬೋದು ಅನ್ನೋದು ಮಾತ್ರ ಸತ್ಯ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ 1 ವರ್ಷ ಅಂತೂ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲ. ಏನಂತ ಹೇಳಿದ್ರೆ ಸ್ವಲ್ಪ ದರ್ಶನ್ಗೋಸ್ಕರ ಲಿಬರ್ಟಿಯನ್ನು ಕೊಟ್ಟು, ಸ್ವಲ್ಪ ಅವಕಾಶಗಳನ್ನು ಜಾಸ್ತಿ ಕೊಟ್ಟು, ಮಾನಸಿಕವಾಗಿ ಸ್ವಲ್ಪ ಕುಗ್ಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಪ್ರಯತ್ನವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.